ಋಣಾನುಬಂಧ ಅಧ್ಯಾಯ 19. ಸನ್ನಿಧಿ ಹೊಸ ಅಪಾರ್ಟ್ಮೆಂಟ್ಗೆ ಮಿಂಚು ಜೊತೆ ಕಾಲಿಟ್ಟಿದ್ಲು. ಹಾಗೆ ಪದ್ಮನಾಭ್ ಕೂಡ ಅವರ ಮನೆಯಲ್ಲಿ ಕಾರುಣ್ಯಾಳ ಹತ್ರ ಮಾತಾಡಿ ಒಂದು ವಿಧದಲ್ಲಿ ಜೋರು ಮಾಡಿ ಮಿಂಚುವನ್ನು ದತ್ತು ಕೊಡೋದಕ್ಕೆ ಒಪ್ಪಿಸಿದ್ರು. ಕಾರುಣ್ಯಾಳಿಗೆ ದುಡ್ಡು ಸಿಗುತ್ತೆ ಅಂತ ಮಿಂಚುವನ್ನು ದತ್ತು ಕೊಡೋದಕ್ಕೆ ಒಪ್ಪಿದ್ಲು. ಇನ್ಮುಂದೆ ನಂಗೆ ಯಾರು ಹಂಗೂ ಇರದೆ ಸನ್ನಿಧಿ ಕೊಡೋ ದುಡ್ಡಿನಿಂದ ಬೇರೆ ಎಲ್ಲಾದರೂ ದೂರ ಹೋಗಿ ಜೀವನ ಮಾಡಬೇಕು ಅಂತ ನಿರ್ಧಾರ ಮಾಡಿದ್ಲು ಕಾರುಣ್ಯ. ಸನ್ನಿಧಿ ಅವಳು ಕೊಟ್ಟ ಮಾತಂತೆ ಮಿಂಚುವನ್ನು ದತ್ತು ತಗೊಳ್ಳೋಕೆ ಬೇಕಾದ ಕ್ರಮಗಳನ್ನು ಅನುಸರಿಸಿ ಕಾನೂನಿನ ಮುಖಾಂತರ ದತ್ತು ತಗೊಂಡಿದ್ಲು ಮಿಂಚುವನ್ನು. ಅದರಂತೆ ಕಾರುಣ್ಯಾಳಿಗೆ 10 ಲಕ್ಷ ದುಡ್ಡನ್ನು ಕೊಟ್ಟಿದ್ಲು. ಸನ್ನಿಧಿ ತಂದೆ ಅವಳ ಹೆಸರಲ್ಲಿ 50 ಲಕ್ಷ ಡೆಪಾಸಿಟ್ ಇಟ್ಟಿದ್ರು. ಅದು ಕೂಡ ಮೆಚ್ಯೂರಿಟಿ ಬಂದು ಈಗ 75 ಲಕ್ಷಕ್ಕೆ ಬಂದಿತ್ತು. ಆ ದುಡ್ಡನ್ನು ಬಿಡಿಸಿ ಅದರಲ್ಲಿ 20 ಲಕ್ಷ ಮಾತ್ರ ತಗೊಂಡು ಉಳಿದ 55 ಲಕ್ಷವನ್ನು ಮತ್ತೆ FD ಮಾಡಿದ್ಲು. ಮುಂದೆ ಮಿಂಚು ಓದಿಗೆ ಹಣ ಬೇಕಾಗ್ಬೋದು ಅನ್ನೋ ಮುಂದಾಲೋಚನೆಯಲ್ಲಿ. ಸನ್ನಿ, ನೀನು ಯಾಕೆ ಕಾರುಣ್ಯ ಅಮ್ಮಗೆ ದುಡ್ಡು ಕೊಟ್ಟಿದ್ದು ಅಂತ ಕೇಳಿದ ಮಿಂಚುವನ್ನು ಅಪ್ಪಿದ ಸನ್ನಿಧಿ, ಏನೂ ಇಲ್ಲ ಕಂದ, ನಾನು ಮತ್ತು ನೀನು ಒಟ್ಟಿಗೆ ಇರಬೇಕು ಅಂದರೆ ನಿನ್ನಮ್ಮಂಗೆ ನಾನು ದುಡ್ಡು ಕೊಡಬೇಕಿತ್ತಂತೆ. ಹೇಗಿದ್ದರೂ ನನ್ನ ಹತ್ರ ದುಡ್ಡಿತ್ತಲ್ವಾ, ಅದಕ್ಕೆ ನಾನು ಅವಳಿಗೆ ಕೊಟ್ಟಿದ್ದು. ಇನ್ನು ಮುಂದೆ ಯಾರು ಕೂಡ ನಿನ್ನ ಮಧ್ಯೆ ಬರಲ್ಲ ಆಯಿತಾ ಅಂತ ಮಿಂಚುವನ್ನು ಮುದ್ದು ಮಾಡಿದ್ಲು ಸನ್ನಿಧಿ. ರಾತ್ರಿ ಊಟ ಮುಗಿಸಿದ ಸನ್ನಿಧಿ ಮಿಂಚು ಜೊತೆ ಒಂದಷ್ಟು ಮಾತಾಡ್ತಾ ನಿದ್ದೆ ಮಾಡಿಸಿದ್ಲು. ನೋಡಿದ್ಯಾ ಕಂದ, ಹೆತ್ತ ಅಮ್ಮನೇ ಮಗುವನ್ನು ಮಾರೋದು ಅಂದ್ರೇನು? ಎಂಥ ಕಾಲ ಬಂತು. ಮಿಂಚು ಇನ್ಮುಂದೆ ನಮ್ಮಿಬ್ಬರ ನಡುವೆ ಯಾರೂ ಬರೋದಿಲ್ಲ ಮಗಳೇ. ನೀನು ಇನ್ಮುಂದೆ ನನಗೆ ಅಮ್ಮ ಅಂತ ಕರಿಬೇಕು ಆಯಿತಾ. ನನ್ನ ಹೊಟ್ಟೆಯಲ್ಲಿ ನೀನು ಹುಟ್ಟಲಿಲ್ಲ ಅಂದರೂ ಪರವಾಗಿಲ್ಲ, ಅದಕ್ಕೂ ಹೆಚ್ಚಾಗಿ ನಾನು ನಿನ್ನನ್ನು ಸಾಕ್ತೀನಿ ಕಂದ. ಅಪ್ಪ ಅಮ್ಮನ ಪ್ರೀತಿಯನ್ನು ನಾನೊಬ್ಬಳೇ ಕೊಡೋಕ್ಕೆ ಪ್ರಾಮಾಣಿಕ ಪ್ರಯತ್ನ ಮಾಡ್ತೀನಿ ಮಗಳೇ ಅಂತ ಮಲಗಿದ ಮಿಂಚು ಜೊತೆ ಮಾತಾಡ್ತಾ ನಿದಿರೆಗೆ ಜಾರ್ತಾಳೆ ಸನ್ನಿಧಿ. ಎಂದಿನಂತೆ ಆಫೀಸಿಗೆ ಬರೋ ಸನ್ನಿಧಿಯ ಮುಖ ಇಂದು ಸ್ವಲ್ಪ ಜಾಸ್ತಿನೇ ಖುಷಿಯಾಗಿರೋದನ್ನು ಅವಳ ಗೆಳತಿ ಸಂಧ್ಯಾ ಗಮನಿಸಿದ್ಲು. ಏನು ಮೇಡಮ್, ಇವತ್ತು ಇಷ್ಟೊಂದು ಹ್ಯಾಪಿ ಮೂಡಲ್ಲಿದ್ದೀರಿ, ಏನು ಕಾರಣ ಅಂತ ನನಗೂ ಸ್ವಲ್ಪ ತಿಳಿಸಿ ಅಂತ ಕಾಲೆಳೆಯೋಕೆ ಶುರು ಮಾಡಿದ್ಲು. ಹಾಗೇನಿಲ್ಲ ಸಂಧ್ಯಾ, ಮಿಂಚು ನನ್ನ ಜೊತೆ ಶಾಶ್ವತವಾಗಿ ಇರ್ತಾಳೆ ಅನ್ನೋ ಸಂತೋಷ ಅಷ್ಟೇ ಅಂತ ಹೇಳುತ್ತಾ ತನ್ನ ಮುಂದೆ ಇದ್ದ ಕಂಪ್ಯೂಟರ್ನ ಆನ್ ಮಾಡ್ತಾಳೆ ಸನ್ನಿಧಿ. ತನ್ನ ಕ್ಯಾಬಿನಲ್ಲಿ ಕೂತು ಸನ್ನಿಧಿಯ ಖುಷಿಯನ್ನು ಕಣ್ತುಂಬಿಕೊಳ್ಳೋ ಸಲುವಾಗಿ ಆಫೀಸಿಗೆ ಬೇಗ ಬಂದಿದ್ದ ವೈಭವ್. ಎಂದಿನಂತೆ ಟೀ ಬ್ರೇಕ್ನಲ್ಲಿ ಆಫೀಸ್ ಕ್ಯಾಂಟೀನ್ಗೆ ಹೋದ ಸನ್ನಿಧಿ ಮತ್ತು ಸಂಧ್ಯಾ ಇಬ್ಬರು ಕಾಫಿ ಕುಡಿತಾ ಕೂತಿದ್ದಾಗ ಸಂಧ್ಯಾ, ಈಗ ಹೇಳು ಸನ್ನಿಧಿ, ಮಿಂಚು ನಿನ್ನ ಹತ್ರ ಹೇಗೆ ಶಾಶ್ವತವಾಗಿ ಇರ್ತಾಳೆ ಅಂತ ಪ್ರಶ್ನೆ ಮಾಡಿದಾಗ ನಗುತ್ತಾ, ಮಿಂಚುವನ್ನು ನಾನು ದತ್ತು ತಗೊಂಡಿದ್ದೆ ಸಂಧ್ಯಾ ಅಂತ ಹೇಳ್ತಾಳೆ ಸನ್ನಿಧಿ. ಆ ಮಾತುಗಳನ್ನು ಹೇಳುವಾಗ ಸನ್ನಿಧಿ ಕಣ್ಣಲ್ಲಿ ಮಿಂಚೊಂದು ಹಾದು ಹೋಯಿತು. ಅದನ್ನು ಸಂಧ್ಯಾ ಗಮನಿಸಿದ್ಲು. ಸನ್ನಿಧಿ, ಏನು ಮಾತಾಡ್ತಾ ಇದೆಯಂತೆ ನಿಂಗೆ ಗೊತ್ತಾ? ಜೀವನದಲ್ಲಿ ಎಲ್ಲ ಬಂಧಗಳಿಂದ ಮುಕ್ತಿ ಸಿಗಬೇಕು ಅಂತ ಯೋಚನೆ ಮಾಡೋ ಹುಡುಗಿರು ಇದ್ದಾರೆ, ಆದರೆ ನೀನು ಮಾಡಿರೋದು ಸರಿನಾ? ಆ ದರಿದ್ರ ಮೃಗ ಕರಣ್ನಿಂದ ನಿನಗೆ ಮುಕ್ತಿ ಸಿಕ್ಕಿದೆ ಅಂತ ಖುಷಿ ಪಡಬೇಕೋ ಅಥವಾ ಮಿಂಚುನ ದತ್ತು ತಗೊಂಡಿದೀಯಾ ಅಂತ ದುಃಖ ಪಡಬೇಕೋ ಒಂದು ಗೊತ್ತಾಗ್ತಾ ಇಲ್ಲ ಕಣೆ. ನಿಜವಾಗ್ಲೂ ನಿನ್ನ ದಡ್ಡಿ ಕಣೆ. ನಾಳೆ ದಿನ ನಿನ್ನ ಲೈಫ್ಗೆ ನಿನಗೆ ಇಷ್ಟ ಆಗೋ ಹುಡುಗ ಬಂದರೆ, ನಿನ್ನನ್ನು ಮದುವೆ ಆಗ್ತೀನಿ ಅಂದರೆ ಮಿಂಚುನ ಏನು ಮಾಡ್ತೀಯಾ? ನಿನ್ನ ಜೀವನದ ಕಥೆ ಏನು? ದಾಂಪತ್ಯ ಸುಖವನ್ನೇ ನೋಡದ ನೀನು ಈ ರೀತಿ ಮಾಡ್ತೀಯಾ ಅಂತ ನಾನು ಕನಸಲ್ಲೂ ಅಂದ್ಕೊಂಡಿರಲಿಲ್ಲ. ಒಂಟಿ ಹುಡುಗಿ ಒಂದು ಹೆಣ್ಣು ಮಗುವನ್ನು ಜೊತೆಗೆ ಇರಿಸ್ಕೊಂಡು ಈ ಸಮಾಜದಲ್ಲಿ ಹೇಗೆ ಬದುಕೋದು ಅಂತ ಯೋಚಿಸಿದೀಯಾ ಅಂತ ಒಂದೇ ಸಮನೆ ಬೈತಾ ಇದ್ದ ಸಂಧ್ಯಾ. ಅವಳ ಮಾತಿಗೆ ಅವಕಾಶ ಕೊಡದೆ ಸನ್ನಿಧಿ ಅಲ್ಲಿಂದ ಎದ್ದು ಹೋಗ್ತಾಳೆ. ಸನ್ನಿಧಿ ನಿಧಾನವಾಗಿ ತನ್ನ ಕಾಫಿ ಹೀರುತ್ತಾ ಸಂಧ್ಯಾ ಹೇಳಿದ ಮಾತನ್ನೇ ಮನನ ಮಾಡಿಕೊಂಡ್ಳು. ತನ್ನ ವರ್ಕಿಂಗ್ ಸ್ಟೇಷನ್ ಬಳಿ ಹೊರಡ್ತಾಳೆ. ವೈಭವ್ ಕೂಡ ತನ್ನ ಕೆಲಸದಲ್ಲಿ ಮುಳುಗಿರ್ತಾನೆ. ಮಧ್ಯಾಹ್ನದ ನಂತರ ತನ್ನ ಕ್ಯಾಬಿನ್ಗೆ ಸನ್ನಿಧಿಯನ್ನು ಬರೋಕೆ ಹೇಳ್ತಾನೆ. ಸನ್ನಿಧಿ ವೈಭವ್ ಕ್ಯಾಬಿನ್ಗೆ ಹೋಗಿ, ಸರ್ ಕರೆದ್ರಂತೆ ಅಂತ ಹೇಳಿದ್ರು ಅಂತ ಹೇಳಿದಾಗ ಸನ್ನಿಧಿ, ನಾನು ನಿಮ್ಮೊಂದಿಗೆ ಮಾತನ್ನು ಕೇಳಬೇಕು ಅಂತ ಹೇಳ್ತಾನೆ. ಆಫೀಸ್ ವಿಷಯ ಅಂತ ತಿಳಿದ ಸನ್ನಿಧಿ, ಕೇಳಿ ಸರ್ ಅಂತ ಹೇಳಿದ್ಲು. ಇದು ಆಫೀಸ್ ವಿಷಯ ಅಲ್ಲ ಸನ್ನಿಧಿ, ನಿಮ್ಮ ಪರ್ಸ್ನಲ್ ವಿಷಯಕ್ಕೆ ನಾನು ತಲೆ ಹಾಕ್ತಿದ್ದೀನಿ ಅಂತ ನನ್ನ ಬಗ್ಗೆ ತಪ್ಪು ತಿಳಿಬೇಡಿ ಅಂತ ತನ್ನ ಮಾತನ್ನು ಕಂಟಿನ್ಯೂ ಮಾಡ್ತಾ, ಅದು ನಮ್ಮ ದೇಶಪಾಂಡೆ ಗ್ರೂಪ್ ಕಂಪನಿ ಅಂಡರ್ನಲ್ಲಿ ನಮ್ಮದೇ ಇಂಟರ್ನ್ಯಾಷನಲ್ ಸ್ಕೂಲ್ ಇದೆ, ನೀವು ಮಿಂಚುವನ್ನು ಕೂಡ ಅದೇ ಸ್ಕೂಲ್ಗೆ ಸೇರಿಸ್ಬೋದು ಅಂತ ಹೇಳ್ದ ವೈಭವ್.
ದೇಶಪಾಂಡೆ ಸ್ಕೂಲ್ ಬಗ್ಗೆ ತಿಳಿದಿದ್ದ ಸನ್ನಿಧಿಗೆ ದುಡ್ಡಿನ ತಲೆ ಬಿಸಿಯಾಯಿತು. ಆದರೂ ಅದರ ಬಗ್ಗೆ ಜಾಸ್ತಿ ತಲೆ ಕೆಡಿಸ್ಕೊಳ್ದೆ ಒಮ್ಮೆ ಸ್ಕೂಲ್ಗೆ ಭೇಟಿ ನೀಡಿ ಫ್ರೀ ಸ್ಟ್ರಕ್ಚರ್ನ ತಿಳ್ಕೊಂಡು ಜಾಸ್ತಿ ಆದರೆ ಬೇರೆ ಕಡೆ ಸೇರಿಸೋಣ ಅಂತ ಯೋಚಿಸಿ, ಸರಿ ಸರ್, ನಾನು ಒಮ್ಮೆ ಭೇಟಿ ನೀಡ್ತೀನಿ ಅಂತ ಮುದ್ದಾದ ಸ್ಮೈಲ್ ಮಾಡಿ ಅಲ್ಲಿಂದ ಹೊರಟ್ಲು ಸನ್ನಿಧಿ. ಅವಳು ಹೋದ ನಂತರ ತನ್ನ ಎದೆ ಮೇಲೆ ಕೈ ಇಟ್ಕೊಂಡು, ಯು ಆರ್ ಮೈ ಏಂಜಲ್ ಸನ್ನಿಧಿ ಅಂತ ಹೃದಯದ ಜೊತೆ ಮಾತಾಡ್ತಾ ಇದ್ದ ವೈಭವ್. ಹಾಗಾದರೆ ಸನ್ನಿಧಿ ವೈಭವ್ಗೆ ಏನಾಗಬೇಕು? ವೈಭವ್ ಮನೆಯಲ್ಲಿ ಅಂಜಲಿ ಡೈನಿಂಗ್ ಟೇಬಲ್ ಹತ್ರ ಆ ಕಡೆಯಿಂದ ಈ ಕಡೆ, ಈ ಕಡೆಯಿಂದ ಆ ಕಡೆ ಓಡಾಡ್ತಾ ಹಾವಿನ ಥರ ಬುಸುಗುಡ್ತಾ ಇದ್ಲು. ವೈಭವ್ ಆಫೀಸ್ ಮುಗಿಸಿ ಮನೆಗೆ ಬಂದಾಗ ಅಂಜಲಿ ಕಣ್ಣಿಗೆ ಬಿದ್ಲು. ತನ್ನ ತಲೆ ನೀವ್ಕೊಂಡ ವೈಭವ್, ಇದು ಬೇರೆ, ರಾಮೇಶ್ವರಕ್ಕೆ ಹೋದರೂ ಶನೇಶ್ವರನ ಕಾಟ ತಪ್ಪಲ್ಲ ಅಂತಾಯಿತು. ನನ್ನ ಡ್ಯಾಡ್ ಮಾತನ್ನು ಕೇಳಬಾರ್ದಿತ್ತು, ಕೇಳಿದ್ರು ಅದನ್ನು ಹಿಂದೆ ಮುಂದೆ ಯೋಚಿಸದೆ ಒಪ್ಕೋಬಾರ್ದಿತ್ತು ಅಂತ ತನ್ನ ನಿರ್ಧಾರಕ್ಕೆ ಕೋಪ ಮಾಡಿಕೊಂಡು ತನ್ನ ರೂಮ್ ಕಡೆ ಹೊರಡ್ತಾನೆ. ವೈಭವ್ ಬಂದಿದ್ದನ್ನು ಗಮನಿಸಿದ ಅಂಜಲಿ ತನ್ನ ಮನಸ್ಸಿನ ಕೋಪವನ್ನು ಕಡಿಮೆ ಮಾಡಿಕೊಂಡು ಬಿಸಿ ಬಿಸಿ ಕಾಫಿ ಮಾಡಿಕೊಂಡು ವೈಭವ್ ರೂಮಿಗೆ ಹೊರಟ್ಲು. ಡೋರ್ ನಾಕ್ ಮಾಡಿದಾಗ ಕೆಲಸದವ್ರು ಇರಬೇಕು ಅಂತ ಕಮಿನ್ ಅಂತ ಹೇಳ್ದ. ವೈಭವ್ ಆಗಿನ್ನೂ ಬಿಸಿಯಾದ ಹದವಾದ ನೀರಲ್ಲಿ ಸ್ನಾನ ಮಾಡಿ ಫ್ರೆಶ್ ಆಗಿ ಬಂದು ಟವಲ್ ಮಾತ್ರ ಉಟ್ಟಿದ್ದ. ಅದೇ ತಕ್ಷಣ ಯಾವುದೋ ಕಾಲ್ ಬಂದಾಗ ಒಂದು ಕೈನಲ್ಲಿ ಫೋನ್ ತಗೊಂಡು ಮತ್ತೊಂದು ಕೈನಲ್ಲಿ ಟವಲ್ ತಗೊಂಡು ತಲೆ ಒರೆಸ್ಕೊಳ್ತಾ ಇದ್ದ. ಕಾಫಿ ತಂದ ಅಂಜಲಿಗೆ ವೈಭವ್ನ ಕಟ್ಟುಮಸ್ತಾದ ದೇಹವನ್ನು ನೋಡಿ ತನ್ನನ್ನು ತಾನು ಕಂಟ್ರೋಲ್ ಮಾಡ್ಕೊಳ್ಳೋಕ್ಕೆ ಸಾಧ್ಯವಾಗದೆ ಕಾಫಿ ಕಪ್ನ ಟೇಬಲ್ ಮೇಲೆ ಇಟ್ಟು ಹಿಂದಿನಿಂದ ವೈಭವ್ನ ತಬ್ಬಿ ಬೆನ್ನಿನ ತುಂಬ ಮುತ್ತಿಡ್ತಾ ಇದ್ಲು. ನಂತರ ಆ ಮುತ್ತು ಮತ್ತು ಹಿಡಿತ ಎರಡು ವೈಭವ್ಗೆ ಹಿಂಸೆ ಅನಿಸಿ ಯಾರು ಅಂತ ನೋಡ್ತಾ ಅಂಜಲಿ ಕಡೆ ತಿರುಗ್ದ. ಅಂಜಲಿ ಅಂತ ಜೋರಾಗಿ ಗದರಿ ತನ್ನ ಕೋಪವನ್ನು ಹರಿಬಿಟ್ಟು ಅಂಜಲಿ ಕೆನ್ನೆ ಮೇಲೆ ಬಾರಿಸ್ದ. ಅಂಜಲಿ ಕೆನ್ನೆ ಮೇಲೆ ವೈಭವ್ ಬೆರಳಚ್ಚು ಮೂಡಿತ್ತು. ತುಟಿ ಒಡೆದು ರಕ್ತ ಬಂತು. ವೈಭವ್ ಹೊಡೆದ ಏಟಿಗೆ ಜೋರಾಗಿ ನೆಲದ ಮೇಲೆ ಬಿದ್ಲು ಅಂಜಲಿ. ಬಿದ್ದಿದ್ದ ಅಂಜಲಿಯ ರಟ್ಟೆ ಹಿಡಿದು ಒರಟಾಗಿ ಗೋಡೆಗೆ ಒರಗಿಸಿ, ಸಿ ಅಂಜಲಿ, ನೀನು ಯಾರು ಏನು ಅಂತ ನಂಗೆ ಗೊತ್ತಾಗಿದೆ. ನಾನು ಹುಡುಕ್ತಾ ಇದ್ದ ಹುಡುಗಿ ನೀನಲ್ಲ. ಆದರೆ ಸದ್ಯದಲ್ಲೇ ನಿನ್ನ ಮುಖವಾಡವನ್ನು ಕಳಚಿ ನಾನು ಸಾಕ್ಷಿ ಸಮೇತ ನಿನ್ನ ನಾಟಕವನ್ನು ಬಯಲು ಮಾಡ್ತೀನಿ. ಜಸ್ಟ್ ವೆಯ್ಟ್ ಆ್ಯಂಡ್ ವಾಚ್ ಅಂತ ಹೇಳಿ ಒರಟಾಗಿ ಅಂಜಲಿಯನ್ನು ತನ್ನ ರೂಮಿಂದ ಆಚೆ ಹಾಕಿ ತನ್ನ ರೂಮಿನ ಡೋರ್ನ ಧಡ್ಡಂತ ಅವಳ ಮುಖದ ಮೇಲೆ ಹಾಕಿ ಲಾಕ್ ಮಾಡ್ದ. ಸನ್ನಿಧಿ ಎಂದಿನಂತೆ ಮಿಂಚುವಿನ ಜೊತೆ ಮಾತಾಡ್ತಾ ಮಲಗಿಸೋ ಪ್ರಯತ್ನ ಮಾಡ್ತಾ ಇರುವಾಗ, ಮಿಂಚು, ಇನ್ಮುಂದೆ ನನ್ನನ್ನು ಅಮ್ಮ ಅಂತ ಕರೀತೀಯಾ ಕಂದ ಅಂತ ಭಯ ಮಿಶ್ರಿತ ಧ್ವನಿಯಲ್ಲಿ ಕೇಳಿದ್ಲು ಸನ್ನಿಧಿ. ಮಿಂಚು ತನ್ನ ಪುಟ್ಟ ಕೈನಲ್ಲಿ ಸನ್ನಿಧಿಯ ಮುಖವನ್ನು ತಗೊಂಡು ಅಮ್ಮ ಅಂತ ಪ್ರೀತಿ ತುಂಬಿದ ಧ್ವನಿಯಲ್ಲಿ ಕರೆದ್ಲು. ಮಿಂಚುನ ಜೋರಾಗಿ ಅಪ್ಪಿ, ಇಷ್ಟು ಸಾಕು ಕಂದ, ಇನ್ಮುಂದೆ ನನಗೆ ನೀನು ಮಾತ್ರ ನನ್ನ ಪ್ರಪಂಚ. ನಮ್ಮ ಪ್ರಪಂಚದಲ್ಲಿ ಯಾರೊಬ್ಬರಿಗೂ ಇದರ ಒಳಗಡೆ ಬರೋ ಅವಕಾಶ ನಾನು ಮಾಡಿಕೊಡೋದಿಲ್ಲ ಅಂತ ಮಿಂಚುವಿನ ಮುಖದ ತುಂಬ ಮುತ್ತುಗಳನ್ನು ಕೊಟ್ಲು. ಒಬ್ಬ ತಾಯಿಯಲ್ಲದ ತಾಯಿಗೆ ಮಗಳ ವಾತ್ಸಲ್ಯ, ಮಮಕಾರ, ಪ್ರೀತಿ ಇದೆಲ್ಲದರ ಮುಂದೆ ಯಾವ ಪ್ರೀತಿ ಕೂಡ ಬೇಡ ಅಂತ ಅನಿಸಿ ಇಬ್ಬರು ಮಲಗಿದ್ರು. ಮಾರನೇ ದಿನ ವೈಭವ್ ಹೇಳಿದ ಒಂದು ದೇಶಪಾಂಡೆ ಸ್ಕೂಲ್ ಕಡೆ ಹೊರಟ್ಲು ಸನ್ನಿಧಿ. ಅಲ್ಲಿದ್ದ ಪ್ರಿನ್ಸಿಪಲ್ ಅವಳನ್ನು ನೋಡಿ ತಮ್ಮ ಕ್ಯಾಬಿನ್ನಲ್ಲಿ ಕೂರಿಸಿದ್ಲು. ಸನ್ನಿಧಿ ಬರ್ತಾಳೆ ಅಂತ ಮೊದಲೇ ವೈಭವ್ ಹೇಳಿದ್ರಿಂದ ಪ್ರಿನ್ಸಿಪಲ್ ತುಂಬಾ ವಿನಮ್ರವಾಗಿ ಮಾತಾಡಿಸ್ತಾ ಇದ್ರು ಸನ್ನಿಧಿಯನ್ನು. ಸರ್, ನನ್ನ ಮಗಳನ್ನು ಸ್ಕೂಲ್ಗೆ ಸೇರಿಸ್ಬೇಕು ಅಂತ ಹೇಳಿದಾಗ, ಮೇಡಮ್, ನೀವು ದೇಶಪಾಂಡೆ ಗ್ರೂಪ್ಸ್ ಕಂಪನಿಯಲ್ಲಿ ಕೆಲಸ ಮಾಡ್ತಿದ್ದೀರಾ ಅಲ್ವಾ ಅಂತ ಕೇಳಿದಾಗ, ಹೌದು ಸರ್ ಅಂತ ಹೇಳಿದ್ಲು. ನಂತರ ಪ್ರಿನ್ಸಿಪಲ್ ಮಿಂಚು ಬಗ್ಗೆ ವಿಚಾರಿಸಿ ಶಾಲೆಯ ಅಪ್ಲಿಕೇಶನ್ ಕೊಟ್ಟು ಫಿಲ್ ಮಾಡೋದಕ್ಕೆ ಹೇಳಿದ್ರು. ಸನ್ನಿಧಿ ಅಪ್ಲಿಕೇಶನ್ ಕೂಡ ಫಿಲ್ ಮಾಡಿದ್ಲು. ತಂದೆ ಅನ್ನೋ ಕಾಲಮ್ನ ಹಾಗೆ ಬಿಟ್ಲು. ಪ್ರಿನ್ಸಿಪಲ್ ಅವರು ಕೇಳಿದ್ದಕ್ಕೆ ಮಿಂಚು ನನ್ನ ದತ್ತು ಮಗಳು ಅಂತ ಹೇಳಿ ಸ್ಕೂಲ್ ಫೀಸ್ ಬಗ್ಗೆ ಮಾತಾಡಿದಾಗ ಸನ್ನಿಧಿಗೆ ಆಘಾತ ಆಯಿತು. ದೇಶಪಾಂಡೆ ಗ್ರೂಪ್ಸ್ನಲ್ಲಿ ಕೆಲಸ ಮಾಡ್ತಾ ಇರೋ ಎಲ್ಲ ಎಂಪ್ಲಾಯೀಸ್ ಮಕ್ಕಳಿಗೆ ಇಲ್ಲಿ ಫೀಸ್ ಹೊರಗಡೆ ಸ್ಕೂಲ್ಗಿಂತ ಅರ್ಧ ಕಮ್ಮಿ ಅಂತ ಹೇಳಿದ್ರು. ಸನ್ನಿಧಿಗೆ ಒಳ್ಳೆ ಎಜುಕೇಷನ್ ಜೊತೆ ಕಮ್ಮಿ ದುಡ್ಡು ಕೂಡ ಅಂತ ಯೋಚಿಸದ ಹುಡುಗಿ ಸ್ಕೂಲ್ ವ್ಯಾನ್ ಫೀಸ್ ಕೂಡ ಎಲ್ಲ ದುಡ್ಡನ್ನು ಒಂದೇ ಸರ್ತಿ ಸೆಟಲ್ ಮಾಡಿ ನಾಳೆಯಿಂದ ಶಾಲೆಗೆ ಕಳಿಸ್ತೀನಿ ಅಂತ ತನ್ನ ಮನೆ ಅಡ್ರೆಸ್ ಕೊಟ್ಟು ಆಫೀಸ್ ಕಡೆ ಹೊರಟ್ಲು ಸನ್ನಿಧಿ.